ಶಾಲೆಯ ಘೋಷವಾಕ್ಯ ಬದಲಾಯಿಸಿದ್ದಕ್ಕೆ ರಾಜಕೀಯ ವಾಕ್ಸಮರ ನಡೀತಾ ಇದೆ. ಯಾವ ನಿಟ್ಟಿನಲ್ಲಿ ಅದು ಬದಲಾವಣೆಯಾಗಿದೆಯೋ ಗೊತ್ತಿಲ್ಲ, ಅದು ತಪ್ಪು. ಸ್ವತಃ ನಾನೇ ಅದನ್ನು ಸರಿಪಡಿಸೋದಕ್ಕೆ ಹೇಳ್ತೀನಿ ಅಂತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ. ಎರಡೂ ಧ್ಯೇಯವಾಕ್ಯಗಳು ಒಂದೇ, ತದ್ವಿರುದ್ಧ ಅಲ್ಲ ಅಂತ ಹೆಬ್ಬಾಳ್ಕರ್ ಹೇಳ್ಕೊಂಡಿದ್ದಾರೆ. ಎಲ್ಲೆಲ್ಲಿ ಎಷ್ಟು ಲೂಟಿ ಬೋರ್ಡು ಅಂತ ಹಾಕಿದ್ರೆ ಒಳ್ಳೆಯದು ಅಂತ ಈಶ್ವರಪ್ಪ ವ್ಯಂಗ್ಯವಾಡಿದ್ದಾರೆ. ಧ್ಯೇಯವಾಕ್ಯ ಬದಲಾವಣೆಯ ವಿಚಾರಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರ ಮಧ್ಯೆ ವಾಕ್ಸಮರ ನಡೀತಾ ಇದೆ. ಧೈರ್ಯವಾಗಿ ಪ್ರಶ್ನಿಸಿ ಅಂತೇಳಿ ಮತ ಚೇಂಜ್ ಮಾಡಿದ್ದಾರೆ. ಯಾರಿಗೆ ಪ್ರಶ್ನಿಸಬೇಕು? ಕಾಂಗ್ರೆಸ್ಸಿಗ? ಆಡಳಿತ ಪಕ್ಷ ಮಾಡ್ತಿರೋ ಅವ್ರಿಗೆ? ಆ ಒಂದು ಎಲ್ಲಿ ವಸತಿ ಶಾಲೆಗಳಲ್ಲ, ಅದೇ ಅಲ್ಲಿ ಎಷ್ಟೆಷ್ಟು ಲೂಟಿ ಆಗ್ತಾ ಇದೆ, ಸರಿಯಾದ ಊಟ ಕೊಡ್ತಿಲ್ಲ ಅಂತ ಪ್ರಶ್ನಿಸ್ಬೇಕಾ? ಕಾಂಗ್ರೆಸ್ ಸರ್ಕಾರ ಮಾಡ್ತಿರೋದ್ರ ಬಗ್ಗೆ ಪ್ರಶ್ನಿಸಿ ಮಾಡಬೇಕು ಅಂತ ಏನೋ ಹೇಳಿರ್ಬೋದೇನೋ. ಯಾಕಂದರೆ ಸ್ವತಃ ಮುಖ್ಯಮಂತ್ರಿಗಳೇ ಭ್ರಷ್ಟಾಚಾರ ಇದೆ ಅಂತ ಒಪ್ಪಿಕೊಂಡಾಗ ಈ ರೀತಿ ಕನ್ವರ್ಟ್ ಮಾಡಿ ಹಾಕಿದ್ದನ್ನು ನಾನು ಸ್ವಾಗತ ಮಾಡ್ತೇನೆ. ಆ ಮಕ್ಕಳಿಗೆ ಧೈರ್ಯವಾಗಿ ಪ್ರಶ್ನಿಸುವಂತ ಸ್ವಾತಂತ್ರ್ಯನ ಕೊಟ್ಟಿದ್ದಕ್ಕೆ ಇವತ್ತು ಈ ದೇಶದಲ್ಲಿ ಬದಲಾವಣೆಯನ್ನು ನಾವು ಕಾಣ್ತಾ ಇದ್ದೀವಿ. ಮೊದಲು ಈ ಸ್ವಾತಂತ್ರ್ಯ ಇದ್ದಿದ್ದಿಲ್ಲ ಅವರಿಗೆ. ಅದು ಮಕ್ಕಳಿಗಿರ್ಬೋದು, ರೈತರಿಗಿರ್ಬೋದು, ಜನಸಾಮಾನ್ಯರಿಗಿರ್ಬೋದು, ಎಮರ್ಜೆನ್ಸಿ ಕಾಲದಿಂದನೂ ಕೂಡ ಎಲ್ಲರೂ ನಾವು ನೋಡ್ಕೊಂಡ್ ಬಂದಿದ್ವಿ. ಆ ಧೈರ್ಯ ಇಲ್ಲದಂತ ಸಂದರ್ಭದಲ್ಲಿ ದೇಶವನ್ನು ಆಡಳಿತವನ್ನ ಮಾಡಿದ್ರು. ಇವು ಧೈರ್ಯ ಬಂದಿದ್ದಕ್ಕೆ ಇವತ್ತು ಈ ದೇಶದಲ್ಲಿ ಶಾಲೆಗಳ ಹೊರಗೆ ಏನಿದು ಸ್ಟೇಟ್ಮೆಂಟ್ ಅನ್ನ ಹಾಕಿದ್ದಾರೆ, ಅದನ್ನ ಮೌಖಿಕ ಓರಲ್ ಆರ್ಡರ್ ಮೂಲಕ ರಾಯಚೂರಿನ ಹಲವಾರು ಹಲವಾರು ತಾಲೂಕುಗಳಲ್ಲಿ, ಹಲವಾರು ಶಾಲೆಗಳಲ್ಲಿ, ಹತ್ತಿರದ ಶಾಲೆಗಳಲ್ಲಿ ಮತ್ತು ಬೇರೆ ಶಾಲೆಗಳಿಗೆ ಸಹ ಮೌಖಿಕವಾಗಿ ಆರ್ಡರ್ನ ಕೊಟ್ಟಿರ್ತಾರೆ. ಜ್ಞಾನದೇ ಗೆಲುವಿದು, ಕೈ ಮುಗಿದು ಒಳಗೆ ಬನ್ನಿ ಅದನ್ನ ಚೇಂಜ್ ಮಾಡಿ ಜ್ಞಾನದೇ ಗೆಲುವಿದು, ಧೈರ್ಯದಿಂದ ಪ್ರಶ್ನಿಸಿ ಅನ್ನುವಂತ ಒಂದು ಸ್ಟೇಟ್ಮೆಂಟ್ ಅನ್ನ ಹಾಕುವಂತ ಕೆಲಸ. ಯಾವುದೇ ಕಾರಣಕ್ಕೂ ಕುವೆಂಪು ಅವರಿಗೆ ಅವಮಾನ ಮಾಡೋದಕ್ಕೆ ನಮ್ಮ ಸರ್ಕಾರದಿಂದ ಯಾವುದೇ ಕಾರಣಕ್ಕೂ ಅದು ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನಾವು ಏನಂತ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿ ನನ್ನ ಪ್ರಣಾಳಿಕೆಯಲ್ಲಿ ನಾನೇ ಉಪಾಧ್ಯಕ್ಷನಾಗಿ ಫಸ್ಟ್ ವರ್ಡ್ ಇರೋದೇ ಅಲ್ಲಿ, ಅದು ಸರ್ವ ಜನಾಂಗದ ಅಂತ. ಬಟ್ ಇದನ್ನ ತೆಗಿದೇನೂ ಮಾಡಬಹುದಾಗಿತ್ತು. ತೆಗೆದೇ ಮಾಡೋದು ಒಳ್ಳೇದು ಅಂತ ಹೇಳಿ ನಾನು ಮಂತ್ರಿಗಳ ಜೊತೆನೂ ಕೂಡ ನಾನು ಮಾತಾಡ್ತೀನಿ. ನನ್ನ ಇಲಾಖೆಯಲ್ಲಂತೂ ಆ ತರ ಬರೋದಿಲ್ಲ. ಯಾವುದೇ ಜಾತಿ ಧರ್ಮದ ಆದ್ರೂ ಕೂಡ ಸರಸ್ವತಿಗೆ ಜಾತಿ ಧರ್ಮ ಬರೋದಿಲ್ಲ, ಜ್ಞಾನಕ್ಕೆ ಜಾತಿ ಧರ್ಮ ಇರೋದಿಲ್ಲ. ಜಾತಿ ಧರ್ಮ ಭೇದ ಭಾವ ಮಾಡಬಾರ್ದು ನನ್ನ ಪ್ರಕಾರ. ಇದನ್ನ ಅವಮಾನ ಅಂತ ಹೇಳಿ ತಗೊಳಕ್ ಹೋಗ್ಬೇಡಿ. ಬಿಜೆಪಿಯವರು ತಮಗೆ ಯಾವಾಗ ಬೇಕೋ ಅವಾಗ ಜಾತ್ಯತೀತತೆ ಅಂತ ಹೇಳ್ತಾರೆ, ತಮಗೆ ಯಾವಾಗ ಬೇಕೋ ಜಾತಿಯ ನೆಲೆಗಟ್ಟಿನ ಮೇಲೆ ಮಾತನಾಡ್ತಾರೆ, ಅವ್ರಿಗೆ ಹೇಗೆ ಬೇಕೋ ಹಾಗೆ ಮಾತಾಡ್ತಾರೆ. ಈಗ ತಾವೇನು ಹೇಳಿದ್ರಿ, ಧೈರ್ಯದಿಂದ ಅಥವಾ ಇನ್ನೊಂದೇನು ಧೈರ್ಯದಿಂದ ಪ್ರಶ್ನಿಸಿ, ಇನ್ನೊಂದು ತಾವು ಹೇಳಿದ್ರಿ ತಲೆಬಾಗಿ ಅಂತ, ಕೈ ಮುಗಿದು ಬಾ, ಎರಡೂ ಸೇಮ್. ಜ್ಞಾನದಿಂದ ನಮಗೇನು ಸಿಕ್ಕುತ್ತೆ? ಜ್ಞಾನದಿಂದ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.